ಭಾರತ ಪಾಕ್ ಮಧ್ಯೆ ಯುದ್ಧದ ಕಾರ್ಮೋಡ ಅದಿನ್ನು ಮಳೆಯಾಗಿ ಹರಿಬೇಕಷ್ಟೇ. ಪಾಕಿಸ್ತಾನ ವಿರುದ್ಧ ದಾಳಿಗೆ ಸೇನೆ ಸಂಕಲ್ಪವನ್ನು ಮಾಡಿಕೊತಿದೆ ಪರಮಾಧಿಕಾರವನ್ನು ಕೊಟ್ಟ ನಂತರ. ಹಾಗಾದರೆ ದಾಳಿ ಹೇಗಿರುತ್ತೆ? 4 ಆಯ್ಕೆಗಳಿದೆ ಭಾರತದ ಮುಂದೆ. ಯಾವ ರೀತಿ ತಿರುಗೇಟು ಕೊಡುತ್ತೆ ಭಾರತ? ಈ 4ರಲ್ಲಿ ಯಾವುದನ್ನು ಆಯ್ಕೆ ಮಾಡ್ಕೊಳ್ಳುತ್ತೆ ಅದನ್ನು ಹೇಳ್ತೀವಿ. ಯಾವುದು 4 ಅಂತ ಅಂದ್ಬಿಟ್ಟು ಆ ಆಯ್ಕೆಗಳೇನು, ಏನು ಮಾಡಬಹುದು ಭಾರತ, ತನ್ನ ತಾಕತ್ತನ್ನು ಹೆಂಗೆ ತೋರಿಸ್ಬೋದು, ಹೇಗೆ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸ್ಬೋದು. ಇನ್ನೊಂದು ಸರ್ತಿ ಭಯೋತ್ಪಾದಕರು ಅಂತಂದರೆ ಯಾರು ಬೇಡ್ರಪ್ಪ ನೀವು ದೇಶದಲ್ಲಿ ಅಂತ ನೋಡಿ ಬರ್ತಾ ಇದೆ. ನಂಬರ್ 1, ರಫೇಲ್ ಮಿರಾಜ್ 2000 ಮೂಲಕ ವಾಯುದಾಳಿಯನ್ನು ನಡೆಸ್ತಕ್ಕಂಥದ್ದು. ಪಾಕ್ ವಿರುದ್ಧ ವಾಯುದಾಳಿ, ಭಯೋತ್ಪಾದಕ ನೆಲೆಗಳ ಮೇಲೆ ವಾಯುದಾಳಿ, ಸರ್ಜಿಕಲ್ ಸ್ಟ್ರೈಕ್ ಆಗಿತ್ತಲ್ಲ ಆ ರೀತಿ. ಅತ್ಯಾಧುನಿಕ ಯುದ್ಧ ವಿಮಾನ ಮೂಲಕ ರಫೇಲ್ ಮುಖಾಂತರ ದಾಳಿ. ಆವಾಗಲೂ ಕೂಡ ಏರ್ ಸ್ಟ್ರೈಕ್ ಆಗಿತ್ತು. ಈಗ ನಮ್ಮ ಹತ್ರ ಇನ್ನೂ ಅಡ್ವಾನ್ಸ್ಡ್ ಫೈಟರ್ ಜೆಟ್ಗಳಿವೆ. ರಫೇಲ್ ಮಿರಾಜ್ 2000 ವಾಯು ದಾಳಿಯನ್ನು ನಡೆಸುವಂತಹ ಸಾಧ್ಯತೆ ಪಾಕಿಸ್ತಾನದ ಮೇಲೆ, ಅದರಲ್ಲೂ ಭಯೋತ್ಪಾದಕ ನೆಲೆಗಳ ಮೇಲೆ ವಾಯುದಾಳಿ. ಎಲ್ಲೆಲ್ಲಿ ಇವರು ಭಯೋತ್ಪಾದಕ ಶಿಬಿರಗಳನ್ನ ಇಟ್ಕೊಂಡಿದ್ದಾರಲ್ಲ ಅಲ್ಲಿ 2019ರ ಬಾಲಾಕೋಟ್ ರೀತಿಯಲ್ಲಿ ಆಕ್ರಮಣ ಮಾಡೋದು. 2019ರಲ್ಲಿ ಒಂದ್ಸರ್ತಿ ಬುದ್ಧಿ ಕಲಿಸಿದ್ವಿ ನಾವು ಅವರಿಗೆ. ಸೀಮಿತ ಆಕ್ರಮಣ ಕಾರ್ಯಾಚರಣೆಯ ಸಾಧ್ಯತೆ ಇದೆಯಂತೆ. ಸೀಮಿತ ಅಂದರೆ ಲಿಮಿಟೆಡ್ ಪ್ಲೇಸ್ನಲ್ಲಿ ಹೊಡೆಯೋದು. ಯಾವುದೋ ಭಯೋತ್ಪಾದಕ ತಾಣಗಳು ಯಾವ್ಯಾವುದಿದೆ, ಗಡಿ ನಿಯಂತ್ರಣ ರೇಖೆ ಉದ್ದಕ್ಕೂ ಕೂಡ ಸೀಮಿತ ದಾಳಿ. LOC ಯುದ್ಧ ಕಂಪ್ಲೀಟ್ ಆಗಿ ಉಗ್ರರು ಒಳನುಸುಳುವಂತಹ ಮಾರ್ಗಗಳು ಎಲ್ಲೆಲ್ಲಿದೆ ಅಲ್ಲಿ ದಾಳಿ ನಡೆಸೋದು. ಅದನ್ನು ಬಂದ್ ಮಾಡಬೇಕು ಮೊದಲು. ಉಗ್ರರು ಒಳನುಸುಳುವ ದಾಳಿ ಜಾಗಗಳ ಮೇಲೆ ದಾಳಿ. 2016ರಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಆಗಿತ್ತಲ್ಲ ಅದೇ ರೀತಿಯ ಕಾರ್ಯಾಚರಣೆ. 16ರ ಸರ್ಜಿಕಲ್ ಸ್ಟ್ರೈಕ್ ರೀತಿಯ ಕಾರ್ಯಾಚರಣೆ. ಉರಿ ದಾಳಿ ಆಗಿತ್ತು, ಅದಕ್ಕೆ ಭಾರತ ಪ್ರತೀಕಾರ ತೀರಿಸ್ಕೊಂಡಿತ್ತು ಸರ್ಜಿಕಲ್ ಸ್ಟ್ರೈಕ್ ಮುಖಾಂತರ. ನಿಮ್ಗೆ ನೆನಪಿರಬೇಕು ಆ ರೀತಿ LOC ಯುದ್ಧವನ್ನು ಸಾರ್ತಕ್ಕಂಥದ್ದು. ಭಾರೀ ಮದ್ದು ಗುಂಡುಗಳೊಂದಿಗೆ ದಾಳಿ ನಡೆಸ್ತಕ್ಕಂಥದ್ದು ಇನ್ನೊಂದು ಆಯ್ಕೆ. ನಿರ್ದಿಷ್ಟ ಗುರಿಯ ನಿಖರ ದಾಳಿ. ಭಾರೀ ಮದ್ದು ಗುಂಡುಗಳೊಂದಿಗೆ ದಾಳಿಯನ್ನು ನಡೆಸ್ತಕ್ಕಂಥದ್ದು. LOCಯಲ್ಲಿ ನಿರ್ದಿಷ್ಟ ಗುರಿಯ ಮೇಲೆ ದಾಳಿ ನಡೆಸ್ತಕ್ಕಂಥದ್ದು ಎರಡನೇ ಆಪ್ಷನ್. ಕೆಲವು ಪ್ಲೇಸ್ಗಳ ಮೇಲೆ ಮಾತ್ರ. ಆಗ ಇವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇಕಾದರೆ ಸೇಫ್ ಆಗ್ಬೋದು. ನಾವು ಹೊಡೆದಿರ್ತಕ್ಕಂಥದ್ದು ಜನಸಾಮಾನ್ಯರನ್ನಲ್ಲ, ಉಗ್ರರ ನೆಲೆಗಳ ಮೇಲೆ ಮಾತ್ರ ಅಂತ ಹೇಳ್ಬೋದು. ಶತ್ರುವಿನ ನೆಲೆಗಳ ಮೇಲೆ ದಾಳಿ ನಡೆಸಿ ಅವರನ್ನು ದುರ್ಬಲಗೊಳಿಸ್ತಕ್ಕಂಥದ್ದು. ಶತ್ರುವಿನ ನೆಲೆ ದೊಡ್ಡ ಪ್ರಮಾಣದ ದಾಳಿ ಅಲ್ಲದಿದ್ದರೂ ವೈರಿಯ ಮನೋಬಲವನ್ನು ಕುಗ್ಗಿಸುವುದು. ಈ ಸ್ಯಾಂಪಲ್ ಕೊಡೋದು ಅಂತಾರಲ್ಲ ಆ ಥರ ಸ್ಯಾಂಪಲ್ ಏಟ್ಗಳು. ಇಲ್ಲ ನಮ್ಮ ಕೈಲಿ ಯುದ್ಧ ಮಾಡೋಕ್ಕಾಗಲ್ಲ ಇವ್ರ ವಿರುದ್ಧ ಅಂತ ಅನ್ನಿಸ್ಬೇಕು ಪಾಕಿಸ್ತಾನಕ್ಕೆ. ಪಾಕಿಸ್ತಾನದಲ್ಲಿರುವ ಉಗ್ರ ನೆಲೆಗಳ ಮೇಲೆ ದಾಳಿ, ಅದಕ್ಕೆ ಬ್ಲೂ ಪ್ರಿಂಟ್ ರೆಡಿ ಆಗಬೇಕೀಗ. ಉಗ್ರ ನೆಲೆಗಳು ಎಲ್ಲೆಲ್ಲಿದೆ ಸ್ಯಾಟಲೈಟ್ ಫೋಟೋಸ್ಗಳ ಮುಖಾಂತರ. ಭಯೋತ್ಪಾದಕ ನಾಯಕರನ್ನ ಗುರಿಯಾಗಿಸಿ ಕಾರ್ಯಾಚರಣೆ. ಯಾರು ಈ ಭಯೋತ್ಪಾದಕ ಲೀಡರ್ಗಳಿದ್ದಾರೆ ಅಲ್ಲಿ ಕೂತ್ಕೊಂಡು ಇಲ್ಲಿ ವಿಷಯವನ್ನು ಹಾಕ್ತಕ್ಕಂಥ ಕೆಲಸ ಮಾಡ್ತಾರಲ್ಲ ಅವರನ್ನು ಗುರುತಿಸಿ, ಹಫೀದ್ ಸಯೀದ್ ಇವರೆಲ್ಲ ಇದಾರಲ್ಲ, ಇದೆಲ್ಲವೂ ಕೂಡ ಭಾರತದ ಮುಂದೆ ಇರತಕ್ಕಂಥ ಆಯ್ಕೆಗಳು. ಅದನ್ನು ಈಗ ಕಾರ್ಯರೂಪಕ್ಕೆ ತರುವ ಕೆಲಸ ಆಗಬೇಕಷ್ಟೇ. ಕಾರ್ಯರೂಪಕ್ಕೆ ತರುವಂತಹ ಕೆಲಸ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ನನ್ನ ಪ್ರಕಾರ ಹೇಗೆ ಪಾಕಿಸ್ತಾನದ ಅದರಲ್ಲೂ ಭಯೋತ್ಪಾದನೆಯ ವಿರುದ್ಧ ಹೋರಾಡಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ಲೂ ಪ್ರಿಂಟ್ ಆಲ್ರೆಡಿ ರೆಡಿಯಾಗಿ ಹೋಗಿದೆ. ಕಾರ್ಯಾಚರಣೆಗೆ ಕಾರ್ಯರೂಪಕ್ಕೆ ತರೋದೊಂದೇ ಒಂದು ಬಾಕಿ ಇರತಕ್ಕಂಥದ್ದು. ಏನೆಲ್ಲ ಪ್ಲಾನ್ಸು, ಏನೆಲ್ಲ ಆಯ್ಕೆಗಳಿದೆ ನಮ್ಮ ಮುಂದೆ ಅಂತ? ಅರವಿಂದ್, ಈಗಾಗಲೇ ಪಾಕಿಸ್ತಾನದ ವಿರುದ್ಧ ದಾಳಿಯನ್ನು ಮಾಡಲಿಕ್ಕೆ ಭಾರತ ಸಕಲ ಸಿದ್ಧತೆಗಳನ್ನ ಮಾಡಿಕೊಂಡಿರುವಂಥದ್ದು. 3 ಸೇನೆಗಳನ್ನು ಸನ್ನದ್ಧಗೊಳಿಸುವಂಥ ಕೆಲಸವನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಇದಾಗಿಯೂ ಕೂಡ 3-4 ಆಯ್ಕೆಗಳನ್ನು ಈಗ ಸೇನೆ ತನ್ನ ಮುಂದಿಟ್ಕೊಂಡಿರುವಂಥದ್ದು. ಯಾವ ರೀತಿಯಾದಂಥ ದಾಳಿಯನ್ನು ಮಾಡಿದರೆ ಅದರ ಪರಿಣಾಮಗಳು ಹೇಗಿರುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ಲೂ ಪ್ರಿಂಟನ್ನು ಕೂಡ ತಯಾರಿ ಮಾಡಿಕೊಂಡಿರುವಂಥದ್ದು. ಒಟ್ಟು 4 ಆಯಾಮಗಳಲ್ಲಿ ದಾಳಿ ಮಾಡ್ಬೋದು ಅನ್ನುವಂಥ ಲೆಕ್ಕಾಚಾರಗಳನ್ನು ಕೂಡ ಇಟ್ಕೊಂಡಿರುವಂಥದ್ದು. ಒಂದು ವೇಳೆ ಪಾಕ್ ಕುತಂತ್ರಗಳನ್ನ ಮಾಡಿ ಭಾರತದ ವಿರುದ್ಧ ಷಡ್ಯಂತ್ರ ಮಾಡಿ ಯುದ್ಧದ ಉತ್ಸಾಹವನ್ನು ಏನಾದರೂ ತೋರಿದರೆ ಪಾಕಿಸ್ತಾನದ ಮೇಲೆ ಹೇಗೆ ದಾಳಿಯನ್ನು ಮಾಡ್ಬೋದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ಲಾನ್ ಅನ್ನು ತಯಾರು ಮಾಡಿಕೊಂಡಿರುವಂಥದ್ದು. ಅದು ಏರ್ ಸ್ಟ್ರೈಕ್ ಮೂಲಕ ಅದಕ್ಕೆ ಉತ್ತರವನ್ನು ಕೊಡುವಂಥದ್ದು. ಏರ್ ಸ್ಟ್ರೈಕ್ ಅಂದರೆ ಮುಖ್ಯವಾಗಿ ಪಾಕಿಸ್ತಾನದ ಸೇನಾ ನೆಲೆಗಳು ಮತ್ತು ಸೇನಾ ಶಿಬಿರಗಳೇನಿರ್ತವೆ, ಈ ರೀತಿಯಾದಂಥ ಸೇನಾ ಆಕ್ಟಿವಿಟೀಸ್ ನಡೆಯುವಂಥ ಬೇಸ್ಗಳನ್ನು ಟಾರ್ಗೆಟ್ ಮಾಡಿ ಅವುಗಳ ಮೇಲೆ ದಾಳಿಯನ್ನು ಮಾಡೋ ಮೂಲಕ
ಪಾಕಿಸ್ತಾನದ ಸೇನೆಯ ಮನೋಬಲವನ್ನು ಕುಗ್ಗಿಸುವಂತ ಪ್ರಯತ್ನವನ್ನ ಮಾಡುವಂತ ಲೆಕ್ಕಾಚಾರವನ್ನ ಈಗ ಸರ್ಕಾರ ಇಟ್ಕೊಂಡಿರುವಂತದ್ದು. ಮುಖ್ಯವಾಗಿ ರಾಫೇಲ್ ಮತ್ತೆ ಮಿರಾಜ್ 2000 ನಂತಹ ಯುದ್ಧ ವಿಮಾನಗಳನ್ನ ಬಳಸಿಕೊಂಡು ಈ ಒಂದು ದಾಳಿಯನ್ನ ಮಾಡುವಂತ ಲೆಕ್ಕಾಚಾರದಲ್ಲಿ ಕೂಡ ಈಗ ಸೇನೆ ಇರುವಂತದ್ದು. ಯಾಕೆಂದ್ರೆ ಈ ಎರಡು ಯುದ್ಧ ವಿಮಾನಗಳಿಂದವೆ ಸಾಕಷ್ಟು ಪರಿಣಾಮಕಾರಿಯಾದಂತಹ ದಾಳಿಯನ್ನ ನಿರ್ದಿಷ್ಟವಾದಂತಹ ದಾಳಿಯನ್ನ ಮಾಡಬಹುದಾದಂತಹ ಸಾಮರ್ಥ್ಯವನ್ನು ಹೊಂದಿರುವಂತಹ ಯುದ್ಧ ವಿಮಾನಗಳಾಗಿರುವಂತದ್ದು. ಇದರಿಂದ ಜನಸಾಮಾನ್ಯರಿಗೆ ಹೆಚ್ಚು ತೊಂದರೆ ಆಗಲ್ಲ, ಅಲ್ಲಿರುವಂತಹ ಸಿವಿಲಿಯನ್ಸ್ಗೆ ಹೆಚ್ಚು ತೊಂದರೆ ಆಗಲ್ಲ. ಮಿಲಿಟರಿ ಬೇಸ್ಗಳನ್ನ ಟಾರ್ಗೆಟ್ ಮಾಡಿ ದಾಳಿಯನ್ನ ಮಾಡೋ ಮೂಲಕ ಪಾಕಿಸ್ತಾನ ಮತ್ತೆ ತಾನಾಗೆ ತಾನು ದಾಳಿಯನ್ನ ಮಾಡಬೇಕು ಅಂದ್ರೂ ಕೂಡ ಅದು ಸಾಧ್ಯವಾಗದಂತಹ ಸನ್ನಿವೇಶಗಳನ್ನ ನಿರ್ಮಾಣ ಮಾಡುವಂತ ಪ್ಲಾನ್ ಅನ್ನ ಕೂಡ ಹಾಕೊಂಡಿರುವಂತದ್ದು. ಈ ಎರಡು ಯುದ್ಧ ವಿಮಾನಗಳನ್ನ ಬಳಕೆ ಮಾಡ್ಕೊಳ್ಳುವಂಥದ್ದು ಯಾಕೆ ಅಂದ್ರೆ ಇವು ಶತ್ರು ದೇಶದ ರಾಡಾರ್ಗಳ ಕಣ್ಣನ್ನ ತಪ್ಪಿಸಿ ನಿರ್ದಿಷ್ಟವಾದಂತಹ ದಾಳಿಯನ್ನ ಮಾಡುವಂತಹ ಒಂದು ಶಕ್ತಿಯನ್ನು ಹೊಂದಿರುವಂತಹ ಯುದ್ಧ ವಿಮಾನಗಳಾಗಿರುವಂಥದ್ದು. ಹೀಗಾಗಿ ಈ ಯುದ್ಧ ವಿಮಾನಗಳನ್ನ ಬಳಸಿಕೊಂಡು ಪಾಕ್ ಕುತಂತ್ರ ಮಾಡಿ ಭಾರತದ ವಿರುದ್ಧ ಯುದ್ಧದಂತಹ ಷಡ್ಯಂತ್ರಗಳನ್ನ ಏನಾದರೂ ಮಾಡಿದ್ರೆ ಅದು ನಿರ್ದಿಷ್ಟವಾದಂತಹ ದಾಳಿಗಳನ್ನ ಸೇನಾ ನೆಲೆಗಳನ್ನ ಟಾರ್ಗೆಟ್ ಮಾಡಿ ದಾಳಿಯನ್ನ ನಡೆಸುವಂತ ಲೆಕ್ಕಾಚಾರವನ್ನು ಹೊಂದಿಟ್ಕೊಂಡಿರುವಂಥದ್ದು. ಇದ್ರ ಜೊತೆಗೆ LOC ಲೈನ್ ಆಫ್ ಕಂಟ್ರೋಲ್ ಏನಿದೆ, ಇಲ್ಲಿರುವಂತಹ ಪಾಕ್ ಭಯೋತ್ಪಾದಕರ ನೆಲೆಗಳೇನಿದಾವೆ ಅವುಗಳ ಮೇಲೂ ಕೂಡ ನಿರ್ದಿಷ್ಟವಾದಂತಹ ದಾಳಿಯನ್ನ ಮಾಡುವಂತ ಲೆಕ್ಕಾಚಾರವನ್ನ ಕೂಡ ಇಟ್ಕೊಂಡಿರುವಂಥದ್ದು. ಯಾಕೆಂದ್ರೆ ಪಾಕ್ನ ವಿರುದ್ಧ ನೇರವಾಗಿ ಯುದ್ಧವನ್ನ ಮಾಡದೇ ಇದ್ರೂ ಕೂಡ ಆ ಗಡಿಯಲ್ಲಿ ಕೂತ್ಕೊಂಡು ಭಾರತದ ವಿರುದ್ಧ ಷಡ್ಯಂತ್ರ ಮಾಡ್ತಿರುವಂತಹ ಪಾಕ್ ಪ್ರೇರಿತ ಭಯೋತ್ಪಾದಕರಿಗೂ ಕೂಡ ಬುದ್ಧಿಯನ್ನು ಕಲಿಸುವಂತ ನಿಟ್ಟಿನಲ್ಲಿ ನಿಖರವಾದಂತಹ ದಾಳಿಯನ್ನ ಮಾಡುವಂತಹ ಲೆಕ್ಕಾಚಾರವನ್ನ ಕೂಡ ಇಟ್ಕೊಂಡಿದೆ. ಈ ಹಿಂದೆ ಏರ್ ಸ್ಟ್ರೈಕ್ ನಲ್ಲೂ ಕೂಡ ಇಂಥದ್ದೇ ಒಂದು ಪರಿಣಾಮಕಾರಿ ದಾಳಿಯನ್ನ ಭಾರತ ಮಾಡುವಂತ ಕೆಲಸವನ್ನ ಕೂಡ ಮಾಡಿತ್ತು. ಅದೇ ರೀತಿಯಾದಂತಹ ಪ್ಲಾನ್ ಅನ್ನ ಕೂಡ ಈಗ 2ನೇ ಹಂತದಲ್ಲಿ ಇಟ್ಕೊಂಡಿರುವಂತದ್ದು. ಇನ್ನು 3ನೇ ಹಂತದಲ್ಲಿ ನಾವು ಗಮನಿಸೋದಾದ್ರೆ ಪಾಕಿಸ್ತಾನದ ಒಳಗಡೆ ಇರುವಂತಹ ಭಯೋತ್ಪಾದಕ ನೆಲೆಗಳನ್ನು ಕೂಡ ಟಾರ್ಗೆಟ್ ಮಾಡುವಂತ ಲೆಕ್ಕಾಚಾರವನ್ನ ಇಟ್ಕೊಂಡಿರುವಂತದ್ದು. ಆದ್ರೆ ಇಲ್ಲಿ ಸಿವಿಲಿಯನ್ಸ್ಗಳು ಹೆಚ್ಚು ಇರುವಂತಹ ಹಿನ್ನೆಲೆಯಲ್ಲಿ ಈ ದಾಳಿಯನ್ನ ಮಾಡಬೇಕಾ ಬೇಡವಾ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಲೆಕ್ಕಾಚಾರಗಳು ಕೂಡ ನಡೀತಾ ಇದ್ದಾವೆ. ಗುಪ್ತಚರ ಇಲಾಖೆಯ ಮಾಹಿತಿಗಳನ್ನ ಆಧರಿಸಿ ಈ ಒಂದು ದಾಳಿಯನ್ನ ಮಾಡುವಂತದ್ದು. ಆದ್ರೆ ಹೆಚ್ಚು ಜನರು ಸಿವಿಲಿಯನ್ಸ್ಗಳು ಸಾಯದಂತೆ ನೋಡಿಕೊಂಡು ಈ ಒಂದು ದಾಳಿಯನ್ನ ಮಾಡಬೇಕಾಗತ್ತೆ. ಹೀಗಾಗಿ ಗುಪ್ತಚರ ಇಲಾಖೆ ಅಂತಿಮ ಮುದ್ರೆ ಹೊತ್ತವರೆಗೂ ಕೂಡ ಈ ದಾಳಿಯನ್ನ ಮಾಡಲಿಕ್ಕೆ ಅನುಮತಿಗಳು ವಾಯುಸೇನೆಗೆ ಸಿಗಲ್ಲ. ಸೊ ಈ ಒಂದು ಆಯ್ಕೆಯನ್ನು ಕೂಡ ಇಟ್ಕೊಂಡು ಕೂತ್ಕೊಂಡಿದೆ. ಇದ್ರ ಜೊತೆಗೆ ಸಣ್ಣ ಪ್ರಮಾಣದ ಏನು ಶಸ್ತ್ರಾಸ್ತ್ರಗಳು ಅಥವಾ ಬಾಂಬ್ಗಳನ್ನ ಬಳಕೆ ಮಾಡಿಕೊಂಡು ಗಡಿಯಲ್ಲಿ ಇರುವಂತಹ ಭಯೋತ್ಪಾದಕರನ್ನ ಕೂಡ ಟಾರ್ಗೆಟ್ ಮಾಡುವಂಥದ್ದು ಅಥವಾ ನಿಖರವಾದಂತಹ ಟಾರ್ಗೆಟ್ಗಳು ಅಂದ್ರೆ ಭಯೋತ್ಪಾದಕರು ಎಲ್ಲಿ ವಾಸ ಮಾಡ್ತಾ ಇದ್ದಾರೆ, ಅವರ ನೆಲೆಗಳು ಎಲ್ಲಿದೆ ಅನ್ನುವಂಥದ್ದನ್ನ ಹುಡುಕಿ ಅಲ್ಲಿ ಮಾತ್ರ ಸೀಮಿತ ದಾಳಿಯನ್ನ ಮಾಡುವಂತಹ ಲೆಕ್ಕಾಚಾರವನ್ನು ಕೂಡ ಈಗ ಸೇನೆ ಇಟ್ಕೊಂಡಿದೆ. ಈ ಎಲ್ಲಾ ಆಯಾಮಗಳು ಕೂಡ ತಯಾರಾಗಿದ್ದಾವೆ. ಆದ್ರೆ ಸರ್ಕಾರ ಅಂತಿಮವಾಗಿ ಯಾವುದಕ್ಕೆ ಮುದ್ರೆಯನ್ನು ಒತ್ತುತ್ತೆ ಆ ದಾಳಿಯನ್ನ ಸೇನೆ ಅಂತಿಮವಾಗಿ ತೆಗೆದುಕೊಳ್ಳುತ್ತೆ. ಅರವಿಂದ್.